ಸ್ನೇಹಿತರೆ, ಮತ್ತೆ 2,400 ಕೋಟಿಯಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ. ಹೌದು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಎಲ್ಲ ರಾಜ್ಯದ ಮಹಿಳೆಯರು ಕೂಡ ಸುಮಾರು 8,000 ರೂಪಾಯಿ ಜಮಾ ಆಗತ್ತೆ. 4 ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅಂತ ಇಚ್ಛೆಯನ್ನ ಇಟ್ಕೊಂಡು ಕುಂತಿದ್ರು. ಆದ್ರೆ ಈಗ ಸರ್ಕಾರ ಹೇಳ್ತಾ ಇದೆ, ನಾವು 2 ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಕೊಟ್ಟಿತ್ತು ಸ್ಪಷ್ಟನೆಯನ್ನ. ಅದಕ್ಕಾಗಿ ಈಗ 2,400 ಕೋಟಿಯಷ್ಟು ಫಂಡ್ ಅನ್ನ 2 ವಾರದ ಹಿಂದೆ ಬಿಡುಗಡೆ ಮಾಡಿತ್ತು. ಆ ಸಂದರ್ಭದಲ್ಲಿ ಏಪ್ರಿಲ್ 31ನೇ ಕಂತಿನ ಹಣ ಜಮಾ ಆಗಿತ್ತು. ಈಗಾಗಲೇ ಅದು ಕೊನೆ ಆಗುವಂತಹ ಹಂತಕ್ಕೂ ಕೂಡ ಬಂದಿದೆ. ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10 ರಿಂದ 12 ದಿನ ಬೇಕು. ಅದಕ್ಕಾಗಿ ಅದು ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಈಗ 32ನೇ ಕಂತಿನ ಹಣ 2,000 ಮತ್ತೆ ಜಮಾ ಆಗ್ತಾ ಇದ್ದು, ಸೊ ಈ ಒಂದು ದುಡ್ಡು 12 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಹಾಗಾದ್ರೆ ಈ 12 ಜಿಲ್ಲೆಗಳು ಯಾವುವು? ಈ 32ನೇ ಕಂತಿನ 2,400 ಕೋಟಿಯಷ್ಟು ಫಂಡ್ ಇದೆಯಲ್ಲ, ಅದು ಎಷ್ಟು ಲಕ್ಷ ಮಹಿಳೆಯರಿಗೆ ಹೋಗುತ್ತೆ, ಎಷ್ಟು ಕೋಟಿ ಮಹಿಳೆಯರಿಗೆ ಹೋಗುತ್ತೆ, ಎಷ್ಟು ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ, ಸಂಕ್ಷಿಪ್ತ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಷಯದಲ್ಲಿ ಬಹಳ ಜನ ಒಂದ್ ಸ್ವಲ್ಪ ಗೃಹಲಕ್ಷ್ಮಿಯ ಬಗ್ಗೆ ಹೆಚ್ಚಾನೆಚ್ಚು ಪ್ರಶ್ನೆಗಳನ್ನ ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ಸರ್ 4 ಕಂತುಗಳ ಪೆಂಡಿಂಗ್ ಉಳಿದಿದೆ, ಯಾವ ಕಂತುಗಳಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರು. ಸ್ನೇಹಿತರೆ, ಈ 4 ಕಂತುಗಳನ್ನ ಮೊದಲು ಹೇಳ್ಬಿಡ್ತೀನಿ ನಾನು. 31 ಏಪ್ರಿಲ್ ತಿಂಗಳ ಹಣ ಸರ್ಕಾರ 2 ತಿಂಗಳ ಹಿಂದೆ ಮುಂಚೆ ಕ್ಲಿಯರ್ ಆಗಿ ಮಾಡಿತ್ತು ಅಂದ್ರೆ 30 ಮಾರ್ಚ್ ತಿಂಗಳ ಹಣ ಕ್ಲಿಯರ್ ಮಾಡಿತ್ತು. ಅದಾದ ಬಳಿಕ ಯಾವುದೇ ಕಂತನ್ನು ಜಮಾ ಮಾಡಲಿಲ್ಲ. ವೆರಿಫಿಕೇಶನ್, ಪರಿಷ್ಕರಣೆ, ಎಲ್ಲ ಮಹಿಳೆಯರನ್ನ ಹೊರ ಹಾಕೋದು, ರೀ ಅಪ್ಲಿಕೇಶನ್, ಡಾಕ್ಯುಮೆಂಟ್ಸ್ ಕೊಡೋದು, ಬಯೋಮೆಟ್ರಿಕ್ ಮಾಡಿಸೋದು, ಇದೆಲ್ಲ ಆದ ತಕ್ಷಣ ಮೊನ್ನೆ ತಾನೇ ಈ 31 ಏಪ್ರಿಲ್ ತಿಂಗಳ ಹಣವನ್ನ ಕೊಟ್ರು. ಅದಾದ ಬಳಿಕ ಈಗ ಮತ್ತೆ 32ನೇ ಕಂತಿನ ಹಣ, ಮೇ ತಿಂಗಳ ಹಣ ಅಂತ ಕರಿತೀವಿ, ಈ ಮೇ ತಿಂಗಳ ಹಣವು ಜಮಾ ಆಗ್ತಾ ಇದೆ. ಜೊತೆಗೆ 33 ಜೂನ್ ತಿಂಗಳ ಹಣ, 34 ಜುಲೈ ತಿಂಗಳ ಹಣ. ಸೊ ಈಗ ಆಗಸ್ಟ್ ಪ್ರಾರಂಭವಾಗಿದೆ. ಇದು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಜಮಾ ಆಗುವಂತದ್ದು. ಆಗಸ್ಟ್ ತಿಂಗಳದ ಆಗಸ್ಟ್ ನಲ್ಲಿನೇ ಕೊಡೋದಿಲ್ಲ, ಸೆಪ್ಟೆಂಬರ್ ನಲ್ಲಿನೇ ಕೊಡೋದಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ, ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ. ಹೀಗೆ ಸರ್ಕಾರಿ ನೌಕರಸ್ಥರ ವೇತನವನ್ನ ಜಮಾ ಮಾಡ್ತಾರೆ ನೋಡಿ. ಒಂದ್ ತಿಂಗಳ ದುಡಿಮೆ ಮಾಡಿದ್ಮೇಲೆ ಇನ್ನೊಂದ್ ತಿಂಗಳಲ್ಲಿ ಅವರ ವೇತನ ಜಮಾ ಆಗುತ್ತೆ. ಆ ರೀತಿ ಪ್ರೊಸೆಸರ್ ಇರುವಂತದ್ದು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, 4 ಕಂತುಗಳ ಬಗ್ಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದ್ರೆ ಈ 32ನೇ ಕಂತಿನ ಹಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, 2 ತಿಂಗಳಾಯ್ತು ವೇಟ್ ಮಾಡ್ತಾ ಇದ್ರಿ. ಈಗ 4 ಕಂತುಗಳು ಬರಬೇಕಾಗಿತ್ತು. ಅದರಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದೆ. ಈ 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಸೊ ಮುಖ್ಯವಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತು ಅಪ್ಪ ಅಂತ ಅನ್ಕೊಳ್ಳಿ, ಮೊದಲು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲೆಗಳಿಗೆ ಜಮಾ ಆಗಿನೇ ಮುಂದೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಬರುವಂತದ್ದು. ಯಾಕಂದ್ರೆ ಅದರ ಪ್ರೊಸೆಸರ್ ಬಗ್ಗೆ ನಾನು ಹೇಳ್ತೀನಿ ಮುಂದೆ, ಜಿಲ್ಲೆಗಳನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಅದಕ್ಕಾಗಿನೇ ವೇಟ್ ಮಾಡ್ತಾ ಇರ್ತೀರಿ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಕೊಪ್ಪಳ, ವಿಜಯನಗರ, ಹಾಸನ, ಕೊಡಗು, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನ ಜಮೆ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ಎಲ್ಲ ಮಹಿಳೆಯರಿಗೆ ಜಮಾ ಆಗೋದಿಲ್ಲ. ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಒಂದು 20% ಮಹಿಳೆಯರಿಗೆ ಜಮಾ ಆಗುತ್ತೆ. ಈಗ 1 ಲಕ್ಷ ಮಹಿಳೆಯರು ಇದ್ದಾರೆ ಅಂತ ಅನ್ಕೊಳ್ಳಿ, ಒಂದ್ ಜಿಲ್ಲೆಯಲ್ಲಿ, ಬೆಳಗಾವಿಯಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಈಗ 20% ಅಂದ್ರೆ 20,000 ಮಹಿಳೆಯರಿಗೆ ಇವತ್ತು ಜಮಾ ಆದ್ರೆ, ನಾಳೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಮಹಿಳೆಯರು ಜಮಾ ಆಗುತ್ತೆ. ಈ ರೀತಿ ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಇರುತ್ತೆ. ಒಂದೇ ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ, ಅಥವಾ 2 ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ. ಸುಮಾರು 10 ರಿಂದ 12 ದಿನ ಬೇಕು. ಇನ್ನು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿನೇ ಯಾಕೆ ದುಡ್ಡು ಬರುತ್ತಂದ್ರೆ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರ್ಬೇಕಂದ್ರೆ ಹಣಕಾಸು ಇಲಾಖೆಗೆ ನೋಟಿಸ್ ಕಳಿಸ್ಬೇಕು, ಅಲ್ಲಿಂದ ದುಡ್ಡು ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದ ತಕ್ಷಣವೇ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿವೆ. ಅಲ್ಲಿ ದುಡ್ಡು ಕಳಿಸಿದ ತಕ್ಷಣ ಅಲ್ಲಿಂದ ಏನಾಗುತ್ತೆ, ಮತ್ತೆ ರಿಟರ್ನ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಿ ಅಲ್ಲಿ ಇರ್ತಕ್ಕಂತಹ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಮತ್ತೆ ಡೆಬಿಟ್ ಟ್ರೆಸರಿ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡಿದ್ದೇ ತಕ್ಷಣ ನೆಕ್ಸ್ಟ್ ನಿಮ್ಮ ಅಕೌಂಟ್ಗಳಿಗೆ ಟ್ರಯಲ್ ನಡೆಯುತ್ತೆ. ಯಾವುದೇ ಕಂತಾಗ್ಲಿ ಮೊದಲು ಟ್ರಯಲ್ ನಡೆಯುತ್ತೆ. ತಾಂತ್ರಿಕ ದೋಷ ಆಗಬಾರದು ಅಥವಾ ಇನ್ಯಾವುದೋ ದೋಷ ಆಗಬಾರದು, ಅದಕ್ಕಾಗಿ ಟ್ರಯಲ್ ನಡೆಯುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ.
ಅದಕ್ಕಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಟ್ರಯಲ್ ನಡೆದ ತಕ್ಷಣ ಮತ್ತೆ ಎಲ್ಲರ ಅಕೌಂಟ್ಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಇರುತ್ತೆ. ಸೊ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರಿ 4 ಕಂತುಗಳು ಜಮಾ ಆಗ್ಲಿ, 8,000 ದುಡ್ಡು ಬರ್ಲಿ ಅಂತ ವರಿ ಮಾಡ್ಕೊಳ್ಬೇಡಿ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಪರಿಶೀಲನೆ ಆಗಿದೆ, 31ನೇ ಕಂತಿನ ಹಣ ಬಂದಿದೆ ಯಾರ್ಯಾರಿಗೆ. ಸೊ ಡೆಫಿನೆಟ್ಲಿ 32ನೇ ಕಂತಿನ ಹಣವು ಕೂಡ ಬರುತ್ತೆ. ವರಿನೇ ಮಾಡ್ಕೊಳ್ಬೇಡಿ, ನೀವು ಅರ್ಹತೆಯನ್ನ ಹೊಂದಿದ ಹಾಗೇನೆ. ಇನ್ನು ಯಾರಿಗೆ 31ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಕಂತುಗಳು ಬರುವುದಿಲ್ಲ. ನೀವು ಎಲ್ಲರೂ ಕೂಡ ಬಯೋಮೆಟ್ರಿಕ್ ಮಾಡಿಸಿದಿರಿ, ನೀವು ಬದುಕಿದಿರಿ ಅಂತ ಕನ್ಫರ್ಮ್ ಮಾಡಿದಿರಿ, ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಅರ್ಹತೆಯನ್ನ ಹೊಂದಿದ್ದೀರಾ ಅಂತ ಕನ್ಫರ್ಮ್ ಮಾಡಿದಿರಿ ಸರ್ಕಾರಕ್ಕೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇನ್ನು ಈ 32ನೇ ಕಂತಾದ ಬಳಿಕ 33, 34 ಈ ರೀತಿ ಒಂದಾದ್ಮೇಲೆ ಒಂದು ಬರುತ್ತೆ. ಆದ್ರೆ ಇದು ಒಂದು ವಾರ ಇನ್ನೂ ಬರ್ತಾನೆ ಇರುತ್ತೆ. ಸೊ ನಿಮ್ಮ ಅಕೌಂಟ್ಗಳಿಗೆ ಬಂದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. 2,400 ಕೋಟಿಯಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ. 1,24,48,000 ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೈವ್ ಇದ್ದಾರೆ, ಅಂದ್ರೆ ಜಮಾ ಆಗ್ತಾ ಇದೆ ಅವರಿಗೆ ಅಂತ ಅರ್ಥ ಅನ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ಈಗ ದುಡ್ಡು ಬರ್ತಾ ಇರುವಂತದ್ದು. ಜಮಾ ಆದ್ರೆ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರು ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.